ಎರಡೇ ಗ್ರಾಮಕ್ಕೆ 106 ಮನೆ ಬಂದಿದೆ. 106 2 ಗ್ರಾಮಕ್ಕೆ ಸೇರಿಬಿಟ್ಟು ಎಲ್ಲ ಫಲಾನುಭವಿಗಳು ಇಲ್ಲಿ ಬಂದಿದ್ವಿ. ಗೌರವದಿಂದನೇ ಅಭಿನಂದಿಸ್ಕೊಂಡು ನಾವು, ಯಾಕಂದ್ರೆ ಈಗ ಮನೆಗಳು ಬರೋದೇ ಕಷ್ಟ. ಸಂಘಟನೆಗೆ ನಮಗೆ ಶಾಸಕರದು ಅತಿ ಹೆಚ್ಚಿಗೆ ಅವ್ರದ್ದು ಸಪೋರ್ಟ್ ಐತಿ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಜಮೀರ್ ಅಹಮದ್ ಅಣ್ಣವ್ರದ್ದು ಕೂಡ ಆಗಲಿ, ಅವ್ರ ಮುಖಾಂತರ ನಾವು ಮನೆಗಳು ಆಸೆ ಮಾಡಿರೋದು. ಅದಕ್ಕೆ ನೀವು ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಕ್ಕೆ ಬಂದಿದ್ದೀವಿ ಅಲ್ರಿ. ಇದು ಹಿಂಗೆ ಈಗ ನಿಮ್ಮ ಸಹಕಾರದಿಂದ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಹಕಾರದಿಂದ 106 ಮನೆ ಈ ಫಲಾನುಭವಿಗೆ ಬಂದಿರೋದಕ್ಕೆ ನಾವು ಗೌರವದಿಂದ ನಿಮ್ಗೆ ಸನ್ಮಾನ ಮಾಡಕ್ಕೆ ಬಂದಿದ್ದೀವಿ. ಆಯ್ತಾ. ಸೊ ನಮ್ಮ ಅಪ್ಪರ ಕಾಲದಿಂದನೇ ಆತ ರೈತ ಮುಖಂಡ, ಹೋರಾಟಗಾರ ಅಂತ ಗುರುತಿಸ್ಕೊಂಡಿದ್ದಾರೆ. ಅರ್ಥ ಆಯ್ತಾ. ಜನಮನ್ನೆ ಗಳಿಸಿದ್ದಾರೆ. ಆಯ್ತಾ. ಈಗ ಇವೆಲ್ಲ ದುಡ್ಡು ಕೊಟ್ಟರು ಜನ ಸೇರ್ಸೋದು ಕಷ್ಟ ಐತೆ. ಈ ಬೆಳಗ್ಗಿಂದ 106 ಜನ ಹಿಂಗೆ ರೈತರನ್ನ ಜನಪರವಾಗಿ ಕಳಿಸಿದ್ರೆ ಆತನ ಶಕ್ತಿ ಏನೈತೆ ಅಂತೇಳಿ ನಮ್ಗೆ ಆಗಲಿ ಗೊತ್ತಾಗ್ತದೆ. ಅರ್ಥ ಆಯ್ತಾ. ಆ ಒಂದು ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅರ್ಥ ಆಯ್ತಾ, ಒಂದು ಪಾಪ ಬಡವ್ರಿಗೋಸ್ಕರ ಒಂದು ಮನೆಗಳು ಬೇಕು. ಆಯ್ತಾ. ತುಂಬ ತೊಂದರೆ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ನಮ್ಮದನ್ನ ಇಲ್ಲೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಇರೋದನ್ನೆಲ್ಲ ಇಲ್ಲಿ ಯಾರು ಸೈಟ್ಗಳಿಲ್ಲ ಅಂತೇಳಿ ಬೇರೆ ಕಡೆ ಎಲ್ಲ ತಗೊಂಡೋಗ್ತಾ ಇದ್ರು. ನಾವು ಹಠ ಮಾಡಿ ನಿಲ್ಲಿಸಿ ಮತ್ತು ಅವ್ರು ಕಾಲು ಇಟ್ಕೊಂಡು ಇಲ್ಲೇ ತುಂಬ ಅವಶ್ಯಕತೆ ಅಂತೇಳಿ ಒಂದು 622 ಸ್ಲಮ್ ಬೋರ್ಡಿಂದ ಲೇಔಟ್ ಮಾಡ್ತಾ ಇದ್ವಿ. ಅದೇ ರೀತಿ ಭಾಳ ಸರಿ ಕೇಳ್ಕೊಂಡಾಗ ಒಂದು ವಿಶೇಷವಾಗಿ ಒಂದು ಪಂಚಾಯತಿಗಳಿಗೆ, ಉಜ್ನಿ ಪಂಚಾಯತಿ ಕಾಳಾಪುರಕ್ಕೆ, ನಮ್ಮ ಉಜ್ನಿ ಜಡ್ಪಿ ಲಿಮಿಟಲ್ಲಿ ಮೊದಲನೇದಾಗಿ ಆಯಿತಾ ಎಲ್ಲ ನನ್ನ ಅಕ್ಕಂದರಿಗೆ, ತಾಯಂದರಿಗೆ, ನನ್ನ ಸಹೋದರರಿಗೆ ಕ್ಷಮೆ ಕೇಳ್ತೀನಿ. ಕಾಯಿಸಿದ್ದೀನಿ ಸುಮಾರು 2 ತಿಂಗಳು, ಜನವರಿ 22ರಿಂದ ಆಯಿತಾ, 1 ತಿಂಗಳು 20 ದಿವಸ ಆಯಿತು. 2 ತಿಂಗಳಿಂದ ಒಂದು ವಿಶೇಷ ಅಧಿವೇಶನ ಇತ್ತು ಆಯಿತಾ, ನರೇಗದು. ಆಮೇಲೆ ನಮ್ಮ ಬಜೆಟ್ ಅಧಿವೇಶನ ಇತ್ತು. 2 ತಿಂಗಳಿಂದ ನಿರಂತರವಾಗಿ ಅಧಿವೇಶನ ಮತ್ತು ಈ ಕಾರ್ಯಕ್ರಮಗಳ ಒತ್ತಡದಲ್ಲಿ ಕ್ಷೇತ್ರಕ್ಕೆ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಆಯಿತಾ. ಸಾರ್ವಜನಿಕರ ಭೇಟಿಗಾಗಿರ್ಬೋದು ಮತ್ತು ಜನತಾ ದರ್ಶನ ಆಗಿರ್ಬೋದು, ಆಡಳಿತಾತ್ಮಕ ನಿರ್ಣಯ ಕೈಗೊಳ್ಳೋಕ್ಕಾಗಿರಲಿಲ್ಲ. ಈ ಎಲೆಕ್ಷನ್ ಮತ್ತು ಎಲೆಕ್ಷನ್ ಇದೆಲ್ಲ ಆದಮೇಲೆ ಇವತ್ತೇ ತುಂಬ ದಿವಸ ಆದಮೇಲೆ ಕ್ಷೇತ್ರಕ್ಕೆ ಊರಿಗೆ ಬಂದು ಹೋಗ್ತಿದ್ದೆ ಆಯಿತಾ. ಆದರೆ ಕೂಡ್ಲಿಗೆ ಆಲ್ಮೋಸ್ಟ್ 1 ತಿಂಗಳಾದ್ಮೇಲೆ ಬಂದಿದ್ದೆ. ಅದಕ್ಕೆ ಸಾರ್ವಜನಿಕರು ಬೆಳಗ್ಗೆಯಿಂದನೂ ಭಾಳ ಕಾಯ್ತಾ ಇದ್ರೆ, ಅದಕ್ಕೋಸ್ಕರ ನೀವು ಕಾಯಿಸ್ಬೇಕಾಯ್ತು. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆಮೇಲೆ ಎರಡನೇದು ಆಯಿತಾ, ಮನೆಗಳು ಹಾಕ್ಕೊಟ್ಟಿದ್ದಾರೆ. ಈಗ ನಾವು ಏನು ಅಂದ್ಕೊಂಡ್ವಿ, ಈಗ ನಮ್ಮ ಇದ್ರಿಗೆ ಬಂದಿದ್ದಾವೆ, ಅಲ್ಲೆಲ್ಲ ಲೀಸ್ಟ್ ಮಾಡ್ರಪ್ಪ ಅಂತ ಇವಾಗ ಹೇಳಿದ್ವಿ. ಆಮೇಲೆ ಅದು ಪತ್ರದ ಮೇಲೆ ಮಿನಿಸ್ಟ್ರು ಹೇಳಿದ್ರು, ಇಲ್ಲ ಅದು ಗಾಳೆಪಣ್ಣ ವಿಶೇಷವಾಗಿ ಈಗ ನೀವೆಲ್ಲ ಲೆಟ್ರ್ ಕೊಟ್ಟ ಮೇಲೆ ಅವರು ಮನವಿ ಮಾಡಿದ್ರು ಬಡವರಿದೆ ಅಂತೇಳಿ. ಅದಕ್ಕೋಸ್ಕರ ನಾನು ಈವರೆಗೂ ಹೇಳಿದ್ದೀನಿ, ಸಿಇವರೆಗೂ ಹೇಳಿದ್ದೀನಿ, ಸೆಕ್ರೆಟರಿ ಆಫೀಸಲ್ಲಿ ಕೂಡ ಹೇಳಿದ್ದೀನಿ. ಅಲ್ಲಿ ಏನು ಅವರು ಪಟ್ಟಿ ಕೊಟ್ಟಿದ್ದಾರೆ ಈಗಾಗಲೇ ಗಾಳೆಪುರ ಕಡೆಯಿಂದ, ಆ ಪಟ್ಟಿ ಪ್ರಕಾರನೇ ಮಾಡಿ ಒಟ್ಟಿನಲ್ಲಿ ಯಾರು ಬೆರಳೆ ಹಿಡಿದು ತೋರಿಸ್ಬಾರ್ದು ದುಡ್ಡು ಇಸ್ಕೊಂಡಿದ್ದಾರೆ ಆಗಲಿ ಅಂತೇಳಿ. ಮತ್ತು ದೌರ್ಜನ್ಯ ಮಾಡಿ ಇಲ್ಲ ಬೇಕಾಗಿರೋದು ಕೊಟ್ಟಿದ್ದಾರೆ, ಇಲ್ಲ ತಾರತಮ್ಯ ಆಗಬಾರ್ದು, ಎಲ್ಲ ಅರ್ಹರಿರೋ ಬಡವರಿಗೆ ಕೊಡಬೇಕಂತೇಳಿ ಈಗಾಗಲೇ ಅವ್ರು ಪಟ್ಟಿ ಕೊಟ್ಟಿದ್ದಾರೆ. ಪಟ್ಟಿ ಏನಿದೆ ಅದನ್ನೇ ಅಪ್ರೂವ್ ಮಾಡಿ ಅಂತ ಹೇಳ್ತೀವಿ. ಈಗ ನಮಗೂ ಸುಮಾರು ಈಗ 1,000, 1,500 ಮನೆಗಳು ನಮಗೂ ಬರ್ತವೆ. ಮತ್ತು ಎಲ್ಲ ತಾಲೂಕಿನ ಬಡವರಿಗೆ ಎಲ್ಲ ಪಂಚಾಯತ್ಗಳು ಕೊಡೋಂಥ ಕೆಲಸ ಮಾಡ್ತೀವಿ. ಇನ್ನೂ ಇವ್ರ ಕಡೆಯಿಂದ ಒಳ್ಳೆ ಕೆಲಸ ಆಗಲಿ, ನಿಮ್ಮ ಸಹಕಾರ ನಮಗೂ ಇರಲಿ, ಬಡವ್ರು ಬರೋಂಥ ಕೆಲಸ ಮಾಡೋಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಆಯಿತಾ. ನಾನು ಹೇಳಿದ್ದೆ, ಈಗ ಬಂದರೆ ನಮ್ಮ ಹತ್ರ ಹಂಗೆ ಹೋಗೋಕ್ಕೆ ನನಗೂ ಇಷ್ಟ ಆಗಲ್ಲ. ಯಾವಾಗ